ಬ್ಯಾಂಗ್ಳೂರಿನಲ್ಲಿ ವೀರಶೈವ ಲಿಂಗಾಯತ ಹಾಸ್ಟೆಲ್ ಕೇಳಕ್ಕೆ ಆಶ್ಚರ್ಯ ಅಲ್ವಾ? ಅವ್ಯಾವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮಸ್ಕಾರ ಬೆಂಗಳೂರು. ಜಗಜ್ಯೋತಿ ಬಸವೇಶ್ವರ ಉಚಿತ ವಿದ್ಯಾರ್ಥಿ ನಿಲಯ ಇದು ಬೆಂಗಳೂರಿನ ವಿಜಯನಗರದಲ್ಲಿದೆ. ಇಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಸತಿಯನ್ನು ಪಡ್ಕೊಂಡು ಬೆಂಗಳೂರಿನ ಬೇರೆ ಬೇರೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ PUC, ಡಿಗ್ರಿ ಹಾಗೆ MBBS, MBA ಯಾವುದೇ ಡಿಗ್ರಿ ಇರಲಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಇಲ್ಲಿ 2 ಹೊತ್ತು ಊಟಗಳಿರುತ್ತೆ. ಊಟವನ್ನು ಮಾಡಿಕೊಂಡು ಬೇರೆ ಬೇರೆ ಕಾಲೇಜಿನಲ್ಲಿ ನಾವು ಓದಬಹುದು. ಇನ್ನೊಂದು, ಹಾಸ್ಟೆಲ್ಗಳಲ್ಲಿ ಒಂದೇ ತರಹದ ಊಟಗಳಿರುತ್ತೆ. ಅದು ಮನೆ ಥರ ಇರಲ್ಲ. ಕೆಲವರು ಈ ಊಟ ಒಂದೇ ಥರ ಇರುತ್ತೆ ಅಂಥೇಳಿ ನೀವು ಬೇಜಾರವನ್ನು ಮಾಡ್ಕೋತಾ ಇರ್ತೀರ. ಆದರೆ ಮನೆ ಥರ ಬೇಕು ಅಂತ ಹೇಳಿದ್ರೆ ಮನೇಲಿರಬೇಕು, ಹಾಸ್ಟೆಲಿಗೆ ಬರಬಾರ್ದು ಅಲ್ವಾ? ಇನ್ನೊಂದು, ದಿವಾನ್ ಸರ್ KP ಪುಟ್ಟಣಚೆಟ್ಟಿ ವೀರಶೈವ ಲಿಂಗಾಯತ ಉಚಿತ ವಿದ್ಯಾರ್ಥಿ ನಿಲಯ, ಚಾಮರಾಜಪೇಟೆ, ಬೆಂಗಳೂರು. ಈ ಒಂದು ಹಾಸ್ಟೆಲ್ನಲ್ಲಿ ಕೂಡ ಸುಮಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಹೋಗಿರ್ತಾರೆ. ನಾವು ಬಡವರ ಹಾಸ್ಟೆಲ್ ಅಂತ ಹೇಳ್ತೀವಿ, ಅಲ್ಲಿ ಶ್ರೀಮಂತರ ಮಕ್ಕಳು ಓದ್ತಾ ಇರ್ತಾರೆ. ಇದು ಬಹಳ ತಪ್ಪು. ಯಾಕೆಂತ ಹೇಳಿದ್ರೆ ಬಡವ್ರ ಮಕ್ಕಳಿಗೆ ಇರ್ತಕ್ಕಂಥ ಈ ಹಾಸ್ಟೆಲ್ನಲ್ಲಿ ಶ್ರೀಮಂತರು ಬಂದು ಓದಿದ್ರೆ ಬಡವ್ರ ಮಕ್ಕಳು ಹೇಗೆ ಬೆಳೀತಾರೆ ಅಲ್ವಾ? ಬಡವ್ರ ಮಕ್ಕಳು ಕೂಡ ಬೆಳಿಬೇಕಲ್ವಾ? ಇನ್ನೊಂದು, ಹಾಸ್ಟೆಲ್ ಇರಬೇಕಾದ್ರೆ ನಾವು ಬೆಳಿಗ್ಗೆ ಹೊತ್ತು ಶಿವಪೂಜೆಯನ್ನು ಮಾಡಲೇಬೇಕು, ಊಟಕ್ಕಿಂತ ಮುನ್ನ ವಿಭೂತಿಯನ್ನು ಧರಿಸಲೇಬೇಕು, ಪಂಚೆಯನ್ನು ನಾವು ಧರಿಸಲೇಬೇಕಾಗುತ್ತೆ. ರಾವ್ ಬಹದ್ದೂರ್ ಧರ್ಮ ಪ್ರವರ್ತ, ಗುಬ್ಬಿ ತೋಟತಪ್ಪ ಧರ್ಮ ಸಂಸ್ಥೆ, ಈ ಹೆಸರನ್ನ ಕೇಳ್ದಲೇ ಇರ್ತಕ್ಕಂಥ ವ್ಯಕ್ತಿನೇ ಸಾಧ್ಯ ಇಲ್ಲ. ಈ ಒಂದು ಹಾಸ್ಟೆಲ್ನಲ್ಲಿ ಇಂಜಿನಿಯರಿಂಗ್ ಸೇರಿದಂತೆ ಹಲವಾರು ಕೋರ್ಸ್ಗಳಿಗೆ ಪ್ರವೇಶವನ್ನು ಕೂಡ ನೀಡಲಾಗಿದೆ. ಇನ್ನೊಂದು, ಈ ಹಾಸ್ಟೆಲ್ಗಳ ಸರ್ಕಾರ ನೀಡಿರ್ತಕ್ಕಂಥದ್ದಲ್ಲ, ಸಮಾಜದ ಉದ್ಧಾರಕ್ಕಾಗಿ ದಾನಿಗಳು ನೀಡಿರ್ತಕ್ಕಂಥ ಸಂಸ್ಥೆ ಇದಾಗಿರುತ್ತೆ. ಶ್ರೀ ಸರ್ಪಭೂಷಣ ಶಿವಯೋಗಿಗಳ ಮಠದ ಟ್ರಸ್ಟ್. ಈ ಒಂದು ಹಾಸ್ಟೆಲ್ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದೆ. ಇಲ್ಲಿ ವೀರಶೈವ ವಿದ್ಯಾರ್ಥಿಗಳು PUC, ಡಿಗ್ರಿ, ಇಂಜಿನಿಯರಿಂಗ್, CA ಓದ್ತಕ್ಕಂತಹ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಹಾಸ್ಟೆಲ್ಗಳಲ್ಲಿ ಲಿಂಗಾಯತರು ಬಿಟ್ಟು ಬೇರೆಯವರು ಓದ್ಬೋದಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತಮ್ಮ ಸಮಾಜದ ಏಳಿಗೆಗಾಗಿ ದಾನಿಗಳು ಲಿಂಗಾಯತ ಸಮುದಾಯಕ್ಕಾಗಿ ಮಾತ್ರ ಸೀಮಿತವನ್ನ ಮಾಡಿರ್ತಾರೆ. ಲಿಂಗಾಯತ ಒಂದು ಸಂಬಂಧಪಟ್ಟಂತಹ ಟ್ರಸ್ಟ್ಗಳನ್ನ ನಾವು ಓದಬೇಕು ಅಂತ ಹೇಳಿದ್ರೆ ನಾವು ತುಮಕೂರಿನ ಸಿದ್ಧಗಂಗಾ ಮಠ ಹಾಗೆ ಸುತ್ತೂರಿನ ಮಠ ಬೇರೆಯವ್ರನ್ನು ಕೂಡ ಇಲ್ಲಿ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನದೇ ಎಲ್ಲರೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಇನ್ನು ಆದಾಯ ಹೇಗೆ ಅಂತ ಹೇಳಿದ್ರೆ ಇವುಗಳಿಗೆ ತಮ್ಮದೇ ಆದಂತಹ ದಾನಿಗಳು ಹಲವಾರು ಆದಾಯ ಬರ್ತಕ್ಕಂಥ ಆಸ್ತಿಗಳನ್ನ ಬಿಟ್ಟು ಹೋಗಿರ್ತಾರೆ. ಆ ಬಂದಂತಹ ಆದಾಯದಲ್ಲಿ ಈ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಓಕೆ ವೀಕ್ಷಕರೇ, ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.